TT aspirants, welcome to day 6 adverb advanced practice and explanations class. Today's topic adverbs types, usage and practice for Karnataka TT exam. Already we have been taught about the adverbs, but today we are going to practice little more examples. Once again, I'll repeat the definition. Adverb. An adverb is a word that modifies a verb, adjective, another adverb. It tells how, when, where, how often, or to what extent something happens. ಕ್ರಿಯಾ ವಿಶೇಷಣ. ಅಡ್ವರ್ಬ್ ಎಂಬುದು ಕ್ರಿಯೆ, ಗುಣವಾಚಕ ಅಥವಾ ಇತರೆ ಕ್ರಿಯೆ ವಿಶೇಷಣಗಳನ್ನು ವಿವರಿಸುವ ಪದ. ಇದು ಹೇಗೆ, ಯಾವಾಗ, ಎಲ್ಲೆಲ್ಲಿ, ಎಷ್ಟು ಬಾರಿ, ಎಷ್ಟು ಮಟ್ಟಿಗೆ ಎಂಬುದನ್ನು ತಿಳಿಸುತ್ತದೆ. ಟೈಪ್ಸ್ ಆಫ್ ಅಡ್ವರ್ಬ್ಸ್. ಕ್ರಿಯಾ ವಿಶೇಷಣಗಳ ವಿಧಗಳು. ಟೈಪ್, ಎಕ್ಸಾಂಪಲ್ ಆ್ಯಂಡ್ ಕನ್ನಡ ಮೀನಿಂಗ್. ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಹೇಗೆ. ಶಿ ರನ್ಸ್ ಕ್ವಿಕ್ಲಿ, ಅವಳು ವೇಗವಾಗಿ ಓಡುತ್ತಾಳೆ. ಅಡ್ವರ್ಬ್ ಆಫ್ ಟೈಮ್, ಯಾವಾಗ. ಹಿ ಕೇಮ್ ಎಸ್ಟರ್ಡೇ, ಅವನು ನಿನ್ನೆ ಬಂದನು. ಅಡ್ವರ್ಬ್ ಆಫ್ ಪ್ಲೇಸ್, ಎಲ್ಲಿ. ದ ಕಿಡ್ಸ್ ಆರ್ ಪ್ಲೇಯಿಂಗ್ ಔಟ್ಸೈಡ್, ಮಕ್ಕಳು ಹೊರಗೆ ಆಟವಾಡುತ್ತಿದ್ದಾರೆ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಮೀನ್ಸ್ ಎಷ್ಟು ಬಾರಿ. ಶಿ ಆಲ್ವೇಸ್ ಹೆಲ್ಪ್ಸ್ ಮೀ, ಅವಳು ಯಾವಾಗಲೂ ಸಹಾಯ ಮಾಡುತ್ತಾಳೆ. ಅಡ್ವರ್ಬ್ ಆಫ್ ಡಿಗ್ರಿ, ಎಷ್ಟು ಮಟ್ಟಿಗೆ. ಇಟ್ಸ್ ವೆರಿ ಕೋಲ್ಡ್ ಟುಡೇ, ಇಂದು ಬಹಳ ಚಳಿಯಾಗಿದೆ. ಇಂಟ್ರಾಗೇಟಿವ್ ಅಡ್ವರ್ಬ್, ಪ್ರಶ್ನಾರ್ಥಕ. ವೆನ್ ವಿಲ್ ಯು ಕಮ್, ನೀನು ಯಾವಾಗ ಬರುತ್ತೀಯಾ. ರಿಲೇಟಿವ್ ಅಡ್ವರ್ಬ್ ಅಂದರೆ ಸಂಬಂಧಕಾರಕ. ಐ ರಿಮೆಂಬರ್ ದ ಡೇ ವೆನ್ ವಿ ಮೆಟ್, ನಾವು ಭೇಟಿಯಾದ ದಿನವನ್ನು ನನಗೆ ನೆನಪಿದೆ. ರೂಲ್ಸ್ ಟು ರಿಮೆಂಬರ್ ಅಂದರೆ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾದ ಒಂದಿಷ್ಟು ನಿಯಮಗಳು. ಮೋಸ್ಟ್ ಅಡ್ವರ್ಬ್ಸ್ ಎಂಡ್ ವಿತ್ LY, ಯಾವಾಗಲೂ ಅಡ್ವರ್ಬ್ಗಳು ಹೆಚ್ಚಾಗಿ LYಗಳಿಂದ ಅಂತ್ಯ ಆಗುತ್ತೆ ಅಂತ. ಉದಾಹರಣೆಗೆ ಕ್ವಿಕ್ಲಿ, ಸ್ಲೋಲಿ, ಕೇರ್ಫುಲ್ಲಿ ಈ ಥರ. ನೆಕ್ಸ್ಟ್ ಪಾಯಿಂಟು ಅಡ್ವರ್ಬ್ ಪೊಸಿಷನ್. ಯೂಶ್ವಲಿ ಪ್ಲೇಸ್ಡ್ ಆಫ್ಟರ್ ದ ಮೇನ್ ವರ್ಬ್ ಆರ್ ಆಬ್ಜೆಕ್ಟ್, ಅಂದರೆ ಅಡ್ವರ್ಬ್ ಯಾವಾಗಲೂ ಕೂಡ ಮೇನ್ ವರ್ಬ್ ಅಥವಾ ಆಬ್ಜೆಕ್ಟ್ನ ನಂತರ ಏನಾಗುತ್ತೆ ಅಂದರೆ ಪ್ಲೇಸ್ ಆಗುತ್ತೆ ಅಂತ. ಉದಾಹರಣೆಗೆ ಶಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಇಲ್ಲಿ ಅವಳು ಇಂಗ್ಲೀಷ್ ಸಹಜವಾಗಿ ಮಾತನಾಡುತ್ತಾಳೆ. ಇಲ್ಲಿ ಫ್ಲೂಯೆಂಟ್ಲಿ ಅನ್ನೋದು ಅಡ್ವರ್ಬ್. ನೆವರ್ ಯೂಸ್ ಅಡ್ಜೆಕ್ಟಿವ್ ಇನ್ಸ್ಟೆಡ್ ಆಫ್ ಅಡ್ವರ್ಬ್, ಅಂದರೆ ಅಡ್ವರ್ಬ್ ಬಳಸೋ ಜಾಗದಲ್ಲಿ ಅಡ್ಜೆಕ್ಟಿವ್ನ ಬಳಸಬಾರ್ದು ಅಂತ. ಉದಾಹರಣೆಗೆ ಶಿ ಸಿಂಗ್ಸ್ ಬ್ಯೂಟಿಫುಲ್ ಅಂತ ಹೇಳಬಾರ್ದು. ನಾವೇನಂತ ಹೇಳಬೇಕು ಅಂದರೆ ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ ಅಂತ ಹೇಳೋದು ಕರೆಕ್ಟ್ ಆಗಿರುತ್ತೆ. ಪ್ರಾಕ್ಟೀಸ್ ಕ್ವಶನ್ಸ್ ವಿತ್ ಕನ್ನಡ ಮೀನಿಂಗ್ ಆ್ಯಂಡ್ ಆನ್ಸರ್ಸ್. ಚೂಸ್ ದ ಕರೆಕ್ಟ್ ಅಡ್ವರ್ಬ್. ಶಿ ಡ್ರೈವ್ಸ್ ಡ್ಯಾಶ್, ಇಲ್ಲಿ ಕೇರ್ಫುಲ್ ಬರಬೇಕಾ ಅಥವಾ ಕೇರ್ಫುಲ್ಲಿ ಬರಬೇಕಾ ಅಂದರೆ ಇಲ್ಲಿ ಕೇರ್ಫುಲ್ಲಿ ಬರಬೇಕು. ಅವಳು ಎಚ್ಚರಿಕೆಯಿಂದ ವಾಹನ ಚಲಿಸುತ್ತಾಳೆ. ಇಲ್ಲಿ ಕೇರ್ಫುಲ್ ಅನ್ನೋದು ಅಡ್ಜೆಕ್ಟಿವ್ ಆದರೆ ಕೇರ್ಫುಲ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಇಲ್ಲಿ ಯಾವಾಗಲೂ ಕೂಡ ನಾವು ಶಿ ಡ್ರೈವ್ಸ್ ಕೇರ್ಫುಲ್ಲಿ ಅಂತಲೇ ಬಳಸಬೇಕು. ಹಿ ಸ್ಪೀಕ್ಸ್ ಇಂಗ್ಲೀಷ್ ಡ್ಯಾಶ್, ಇಲ್ಲಿ ಫ್ಲೂಯೆಂಟ್ ಬರಬೇಕಾ ಫ್ಲೂಯೆಂಟ್ಲಿ ಬರಬೇಕಾ ಅಂದರೆ ಇಲ್ಲಿ ಫ್ಲೂಯೆಂಟ್ಲಿ ಬರಬೇಕು. ಅವನು ಇಂಗ್ಲೀಷ್ ಸರಾಗವಾಗಿ ಮಾತನಾಡುತ್ತಾನೆ. ದೇ ಅರೈವ್ಡ್ ಡ್ಯಾಶ್ ಲೇಟ್ ಆರ್ ಲೇಟ್ಲಿ, ಅವರು ತಡವಾಗಿ ಬಂದರು. ದೇ ಅರೈವ್ಡ್ ಲೇಟ್, ಇಲ್ಲಿ ಲೇಟ್ಲಿ ಅಂತ ಬಂದರೆ ತಪ್ಪಾಗುತ್ತೆ. ದ ಟ್ರೈನ್ ಸ್ಟಾಪ್ಡ್ ಸಡನ್ ಆರ್ ಸಡನ್ಲಿ, ಸಡನ್ಲಿ ಅಂತ. ರೈಲು ಹಠಾತ್ತನೆ ನಿಂತಿತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಅಡ್ವರ್ಬ್ಸ್. ಶಿ ಸ್ಮೈಲ್ಡ್ ಡ್ಯಾಶ್ ಸ್ವೀಟ್ಲಿ. He worked on his project. He worked hard on his project. The teacher explained the topic clearly. We met dash at the park yesterday. Identify the adverb. Raju runs fast. They will come tomorrow. Time, ಯಾವಾಗ ಅಂತ.
ಶಿ ಈಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಡಿಗ್ರಿ, ವೆರಿ ಅನ್ನೋದು ಡಿಗ್ರಿ. ಕ್ವಿಕ್ ಸಮರಿ ಫಾರ್ ಡಿಕ್ಟೇಷನ್ಸ್. Adverbs modify verbs, adjectives or other adverbs. Types: manner, time, place, frequency, degree, interrogative and relative. These are the types of adverbs. Usually end with ly. Common mistakes: don't use adjectives instead of adverbs. ಅಲ್ಲಿ ಸ್ವಲ್ಪ ಯಾವಾಗಲೂ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ಸಲ್ಲಿ. ಅದನ್ನು ನಾವು ಸ್ವಲ್ಪ ಗಮನದಿಂದ ಕಲಿಬೇಕು. ಕ್ರಿಯಾ ವಿಶೇಷಣವು ಕ್ರಿಯೆ, ಗುಣವಾಚಕ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣವನ್ನು ವಿವರಿಸುತ್ತದೆ. ವಿಧಗಳು ಅಂದರೆ ಹೇಗೆ, ಯಾವಾಗ, ಎಲ್ಲೆಲ್ಲಿ, ಎಷ್ಟು ಬಾರಿ, ಎಷ್ಟು ಮಟ್ಟಿಗೆ ಎಂಬ ರೀತಿಯವನ್ನು ನಾವು ಕ್ರಿಯಾ ವಿಶೇಷಣದಲ್ಲಿ ಏನು ಮಾಡ್ತೀವಿ ಅಂದರೆ ತಿಳ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಈ ಒಂದು ಅಡ್ವರ್ಬ್ ಇಂದ ಅಂತ್ಯ ಹೊಂದಿರುತ್ತೆ. ಗುಣವಾಚಕ ಮತ್ತು ಕ್ರಿಯಾ ವಿಶೇಷಣ ಗೊಂದಲವನ್ನು ತಪ್ಪಿಸ್ಕೊಳ್ಬೇಕು. ಅಂದರೆ ಒಂದನ್ನು ಬಳಸೋ ಜಾಗದಲ್ಲಿ ಮತ್ತೊಂದನ್ನು ಬಳಸಬಾರ್ದು. ಇಲ್ಲಿಗೆ ಇವತ್ತಿನ ಸೆಷನ್ ಮುಕ್ತಾಯವಾಗುತ್ತೆ ಗೆಳೆಯರೆ. ನಾಳೆ ನಾವು ಮತ್ತೆ ಹೊಸ ಒಂದು ವಿಷಯದೊಂದಿಗೆ ಕ್ಲಾಸನ್ನು ಮಾಡೋಣ. ಸೊ ಟಿಲ್ ದೆನ್ ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು. ಟೇಕ್ ಕೇರ್.